ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಫಾರ್ ನಾಮಿನಲ್ ಅಕೌಂಟ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನಿನ್ನೆ ಕ್ಲಾಸಲ್ಲಿ ನಾಮಿನಲ್ ಅಕೌಂಟ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ನಾಮಿನಲ್ ಅಕೌಂಟ್ನ ಮೀನಿಂಗು, ನಾಮಿನಲ್ ಅಕೌಂಟ್ನ ಎಕ್ಸಾಂಪಲ್ಸ್ಗಳು, ನಾಮಿನಲ್ ಅಕೌಂಟಲ್ಲಿ ಯಾವ್ದು ಬರುತ್ತೆ ಯಾವುದಿಲ್ಲ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಆಮೇಲೆ ನಿನ್ನೆ ಕೆಲವೊಂದಿಷ್ಟು ಹೋಮ್ವರ್ಕ್ಗಳನ್ನ ಕೂಡ ಕೊಟ್ಟಿದ್ದೆ, ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ನಾಮಿನಲ್ ಅಕೌಂಟ್ ಬಗ್ಗೆ ಇನ್ನೊಂದು ಸರಿ ಅರ್ಥ ಮಾಡ್ಕೊಳ್ಳೋಣ. ಯಾರೋ ಈ ಒಂದು ವಿಡಿಯೋ ನೋಡ್ತಿದ್ರಾ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಹಿಂದಿನ ಕ್ಲಾಸ್ ಬಗ್ಗೆ ತಿಳ್ಕೊಂಡು ಆಮೇಲೆ ಕ್ಲಾಸಿಗೆ ಬನ್ನಿ, ಇಲ್ಲಾಂದರೆ ಅರ್ಥ ಆಗಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೇನೆ ಹಾಗಾದರೆ ಜರ್ನಲ್ ಎಂಟ್ರೀಸ್ ಆಫ್ ನಾಮಿನಲ್ ಅಕೌಂಟ್. ಸೊ ಫಸ್ಟ್ ಆಫ್ ಆಲ್ ನಾಮಿನಲ್ ಅಕೌಂಟಲ್ಲಿ ಏನು ಬರುತ್ತಪ್ಪ ಅಂದರೆ ಎಕ್ಸ್ಪೆನ್ಸಸ್ಸು, ಇನ್ಕಮ್ಸು ಮತ್ತು ಎಕ್ಸ್ಪೆನ್ಸಸ್, ಲಾಸಸ್ ಮತ್ತು ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಬರ್ತವೆ. ಈ ರೂಲ್ಸ್ ನೆನಪಿರಲಿ. ನಾಮಿನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಅದನ್ನ ಬರಿತೀನಿ ಫಸ್ಟು, ನೋಡ್ಕೊಳ್ಳಿ, ಜೋರಿಸಿ ಹೇಳಿ. ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಆಮೇಲೆ ಕ್ರೆಡಿಟ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇಷ್ಟೇ ಇದೆ. ಈ ಒಂದು ನಾಮಿನಲ್ ಅಕೌಂಟ್ ಪ್ರಕಾರ ಇದರ ಮೋಟಿವ್ ಏನಿದೆಯಪ್ಪ ಅಂದರೆ ಇದರ ಉದ್ದೇಶ ಏನಿದೆಯಪ್ಪ ಅಂದರೆ, ನಿಮಗೇನಾದರೂ ಎಕ್ಸ್ಪೆನ್ಸಸ್ ಆಯಿತು, ನೀವೇನಾದರೂ ಖರ್ಚು ಮಾಡಿದ್ರಿ, ನೀವು ದುಡ್ಡನ್ನ ಖರ್ಚು ಮಾಡಿದ್ರೆ ಅದು ನಿಮಗೇನಾಗುತ್ತೆ, ಡೆಬಿಟ್ ಆಗುತ್ತೆ. ನಿಮಗೇನಾದರೂ ದುಡ್ಡು ಬಂತು ಅಂದರೆ ಅದು ಕ್ರೆಡಿಟ್ ಆಗುತ್ತೆ. ಲಾಭ ಬಂತು ಕ್ರೆಡಿಟ್, ಲಾಭ ಹೋಯಿತು ಡೆಬಿಟ್. ಈ ಥರ ಮಾಡಬೇಕಾಗತ್ತೆ. ಓಕೆ, ಡೋರ್ ಕ್ಲೋಸ್ ಮಾಡಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಪ್ಷನ್, ನಾನು ಎಕ್ಸ್ಪೆನ್ಸಸ್ ಎಲ್ಲನೂ ಎಕ್ಸ್ಪೆನ್ಸಸ್ಸಲ್ಲಿ ಎಕ್ಸಾಂಪಲ್ನ ಹೇಳ್ತಾ ಇದ್ದೀನಿ. ಮೊದಲನೇ ಎಕ್ಸ್ಪೆನ್ಸ್ ಯಾವಪ್ಪ ಅಂದರೆ, ಫಸ್ಟ್ ಎಕ್ಸ್ಪೆನ್ಸಸ್ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಪೇಯ್ಡ್ ಸ್ಯಾಲರಿ ಅಷ್ಟೇ ಕೊಡ್ತೀನಿ. ಪೇಯ್ಡ್ ಸ್ಯಾಲ್ರಿ ₹20,000 ಅಂತ ಅಮೌಂಟ್ ಇದೆ. ಅಮೌಂಟ್ ಬಗ್ಗೆ ಆಮೇಲೆ ಹೇಳ್ತೀನಿ. ಅಮೌಂಟ್ ಬರೆಯೋದು ಯಾವ ರೀತಿ, ನೆಕ್ಸ್ಟ್ ಯಾವ ಕಾಲಮಲ್ಲಿ ಅಮೌಂಟ್ ಬರೀಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ನಮಗೆ ಬೇಕಾಗಿದ್ದು ಇಷ್ಟೇ ಕೊಡ್ತಾರೆ, ಪೇಯ್ಡ್ ಸ್ಯಾಲ್ರಿ ₹20,000 ಅಥವಾ 2,000 ಅಂತ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ನಾವು ಏನು ಮಾಡಬೇಕಾಗತ್ತೆ? ಸ್ಯಾಲ್ರಿ ಏನಿದು, ನಿಮಗೆ ಖರ್ಚಾ ಅಥವಾ ಇನ್ಕಮ್ಮ? ಬಿಸ್ನೆಸ್ ಥ್ರೂ ಯೋಚನೆ ಮಾಡಿ. ನೀವು ಬಿಸ್ನೆಸ್ನಾಗ ಕೆಲಸ ಮಾಡತ್ತಿದ್ರೆ ಅಂದರೆ ನಿಮಗೆ ಇನ್ಕಮ್. ಬಿಸ್ನೆಸ್ನಾಗ ಕೆಲಸ ಮಾಡೋರಲ್ಲ, ನೀವು ಓನರ್ಗಳು. ಅಕಾರ್ಡಿಂಗ್ ಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಯಾವ ಎಂಟಿಟಿ ಕಾನ್ಸೆಪ್ಟು? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ದಾಗ ಏನು ಹೇಳೋದಪ್ಪ ಅಂದರೆ, ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಯೋಚನೆ ಮಾಡಬೇಕು? ಬಿಸ್ನೆಸ್ದಲ್ಲಿ ನಿಂತಿದ್ದೀರಾ, ಬಿಸ್ನೆಸ್ ನಿಮ್ಮದೇ ಇದೆ ಅಂತ ಯೋಚನೆ ಮಾಡಬೇಕು. ನೀವು ಬಿಸ್ನೆಸ್ ಮ್ಯಾನ್ ಇದ್ದೀರ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಹೇಳಿ. ಸ್ಯಾಲ್ರಿ ಕೊಡ್ತಾ ಇದ್ದೀರಿ, ಈಗ ಏನಾಗುತ್ತೆ ನಿಮಗೆ? ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾದರೆ ಆಲ್ ದಿ ಎಕ್ಸ್ಪೆನ್ಸಸ್ನ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಹಾಗಾದರೆ ಸ್ಯಾಲ್ರಿ ಅನ್ನೋದು ಒಂದು ವಸ್ತುನಾ? ಸ್ಯಾಲ್ರಿ ಅನ್ನೋದು ಏನಾದರೂ ಒಂದು ಅಸೆಟಾ? ಅಥವಾ ಯಾವ್ದಾದ್ರು ವಸ್ತು ಕೊಡ್ತಾ ಇದ್ದೀರಾ? ಇಲ್ಲ. ಏನು ಕೊಡ್ತಾ ಇದ್ದೀರಾ? ಕ್ಯಾಶ್ ಕೊಡ್ತಾ ಇದ್ದೀರಾ. ಯಾರಿಗೆ ಕೊಡ್ತಾ ಇದ್ದೀರಾ? ವರ್ಕರ್ಸ್ ಕೊಡ್ತಾ ಇದ್ದೀರಾ. ವರ್ಕರ್ಸ್ ಹೆಸರು ಬರ್ಕೋಬೋದು, ನಾವು ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ಬೋದು. ಆದರೆ ಕ್ಯಾಶಲ್ಲಿ ಹೋಗ್ತಾ ಇರುತ್ತೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಸ್ಯಾಲ್ರಿ ಅಕೌಂಟ್ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಏನು ಮಾಡಬೇಕು? ಸ್ಯಾಲ್ರಿ ಅಕೌಂಟ್ ಡೆಬಿಟ್. ಹಾಗಾದರೆ ಇಲ್ಲಿ ಏನು ಬರೀಬೇಕು? ಟು ಕ್ಯಾಶ್ ಅಕೌಂಟ್. ಅರ್ಥ ಆಯ್ತಾ? ಫಸ್ಟ್ ಎಂಟ್ರಿ ಇದೆ, ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಬೇಡಿ ಯಾರು. ಸೊ ಸೆಕೆಂಡ್, ಇದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೇಮ್ ಇದೆ, ಈ ಥರ ಕೊಡ್ತಾರೆ, ಉಲ್ಟಾ ಬರೀತಾರೆ. ಸ್ಯಾಲ್ರಿ ಪೇಯ್ಡ್ ಬೈ ಚೆಕ್, ಈ ಥರ ಕೊಡ್ತಾರೆ. ಇವಾಗ ಏನು ಬರೀತೀರಾ? ಸೇಮ್ ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಕ್ಯಾಶ್ ಬದಲಾಗಿ ಚೆಕ್ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಮೂರನೇ ಆಪ್ಷನ್ ಕೊಡ್ತಾ ಇದ್ದೀನಿ, ನಂಬರ್ 3. ನೋಡೋಣ ಯಾರು ಇಂಟೆಲಿಜೆಂಟ್ ಸ್ಟೂಡೆಂಟ್ ಇದ್ದಾರೆ ಅವ್ರು ಮಾತ್ರ ಹೇಳ್ತೀರಾ. ಸ್ಯಾಲರಿ ಪೇಯ್ಡ್ ಟು ಸಂತೋಷ್. ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು, ಯಾಕೆ ಸಂತೋಷ್ ಬಂತಿಲ್ಲಿ? ನಾನೇನು ಹೇಳಿದ್ದೀನಿ, ಟ್ರಾನ್ಸಾಕ್ಷನ್ ಕ್ಯಾಶಲ್ಲಿ ಆಯ್ತಂದರೆ ಅಲ್ಲಿ ಯಾವುದೇ ರೀತಿ ವ್ಯಕ್ತಿ ಹೆಸರು ಬರಲ್ಲ. ಸ್ಯಾಲ್ರಿ ಯಾವತ್ತು ಕ್ಯಾಶಲ್ಲೇ ಕೊಡ್ತೀರಾ. ಉದ್ರಿ ಕೊಡೋಕ್ಕಾಗತ್ತಾ? ಸ್ಯಾಲ್ರಿ ಯಾವಾಗಲಾದರೂ ಉದ್ರಿ ಕೊಡ್ತೀರಾ? ಉದ್ರಿ ಅಂದರೆ ಈಗ ಫಾರ್ ಎಕ್ಸಾಂಪಲ್
ಒಂದು ಕಿರಾಣಾ ಸ್ಟೋರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ನಾವು ಹೋದ್ವಿ, ಕಿರಾಣಾ ಸ್ಟೋರ್ ಅಂಗಡಿಗೆ ಹೋದ್ವಿ, ಒಂದು 5 kg ಏನು ಮಾಡಿದ್ವಿಪ್ಪ ಅಂದರೆ ಶುಗರ್ ತೊಗೊಂಡಿದ್ವಿ. ಏನು ತೊಗೊಂಡ್ವಿ? ಶುಗರ್ ತೊಗೊಂಡ್ವಿ. ಅವ್ನಿಗೆ ಹೇಳ್ತೀವಿ ನಾವು, ಏನಂತ ಹೇಳ್ತೀವಿ? ನಾನು ಆಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀವಿ. ಏನಾಯ್ತು? ಅದು ಉದ್ರಿ ಆಯಿತು. ಅದೇ ಈ ಒಂದು ಅಂಗಡಿಯಲ್ಲಿ ಒಬ್ಬ ಕೆಲಸ ಮಾಡ್ತಾನೆ, ವರ್ಕರ್ ಇದ್ದಾನೆ, ಅವ್ನಿಗೆ ಹೇಳ್ತಾನೆ ಇವನು, ನಾನು ಪಗಾರನ ಉದ್ರಿಯಾಗಿ ಕೊಡ್ತೀನಿ. ಕೊಡೋಕ್ಕಾಗತ್ತಾ? ಅಥವಾ ಸ್ಯಾಲ್ರಿನ ಉದ್ರಿಯಾಗಿ ಕೊಡೋಕ್ಕಾಗತ್ತಾ? ಇಲ್ಲ. ಯಾವುದೇ ಎಕ್ಸ್ಪೆನ್ಸಸ್ನ ಉದ್ರಿ ಕೊಡೋಕ್ಕಾಗಲ್ಲ. ಒನ್ಲಿ ಎಲ್ಲಿ ಪರ್ಚೇಸ್ ಆ್ಯಂಡ್ ಸೇಲ್ಸಲ್ಲಿ ಮಾತ್ರ ಉದ್ರಿ ಇರುತ್ತೆ, ಇಲ್ಲಿ ಉದ್ರಿ ಬರಲ್ಲ. ಸೊ ಅದಕ್ಕಾಗಿ ಸಿಂಪಲಾಗಿ ಹೇಳ್ತೀನಿ, ಸ್ಯಾಲ್ರಿ ಪೇಡ್ ಟು ಸಂತೋಷ್ ಇದೆ ಅಂದರೆ ಸಂತೋಷ್ ಸ್ಯಾಲ್ರಿ ಕೊಟ್ಟೇ ಕೊಡಬೇಕು. ಕ್ಯಾಶಲ್ಲೂ ಕೊಡಬೇಕು, ಇಲ್ಲಾಂದರೆ ಚೆಕ್ಕಲ್ಲಿ ಅದು ಕೊಡಬೇಕು. ಹಾಗಾಗಿ ಇಲ್ಲೇನಾಗುತ್ತೆ? ಸ್ಯಾಲ್ರಿ ಪೇಡ್ ಇಷ್ಟೇ ನೋಡ್ಕೋಬೇಕು. ಸ್ಯಾಲ್ರಿ ಪೇಡ್ ಇದ್ದಾಗ ಏನಾಗುತ್ತೆ? ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಸಿಂಪಲ್, ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅದೇ ಒಂದು ಹೇಳಕ್ಕೆ ಪರ್ಚೇಸ್ ಗೂಡ್ಸ್ ಬೈ ಸಂತೋಷ್ ಇತ್ತಂದರೆ ಅವಾಗ ಏನಾಗ್ತಿತ್ತು? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಸಂತೋಷ್ ಅಕೌಂಟ್ ಬರ್ತಿತ್ತು. ಯಾಕಂದರೆ ಪರ್ಚೇಸಲ್ಲಿ ಮಾತ್ರ ಹೆಸರು ಬರ್ತವೆ, ಪರ್ಚೇಸ್ ಸೇಲ್ಸ್ ಆದರೆ ಇಲ್ಲಿ ಬರಲ್ಲ. ಸ್ಯಾಲ್ರಿ ಪೇ ಟು ಸಂತೋಷ್ ಆದಾಗ ಸ್ಯಾಲ್ರಿ ಅಕೌಂಟ್ ಬಿಟ್ಟು ಕ್ಯಾಶೇ ಬರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ಫಸ್ಟ್ ಈ 3 ಕಂಡೀಷನ್ ನೀವು ಅರ್ಥ ಮಾಡ್ಕೋಬೇಕು. ಈ ಸ್ಯಾಲ್ರಿ ಬಗ್ಗೆ 3 ಡಿವೈಡ್ ಮಾಡಿ ಹೇಳಿದ್ದೀನಿ ನಿಮಗೆ, 3 ಇನ್ಫಾರ್ಮೇಷನ್ ಡಿವೈಡ್ ಮಾಡಿ ಹೇಳಿದ್ದೀನಿ. 3 ಬರ್ಕೊಂಬಿಡಿ ಬೇಗ. ಕಂಪ್ಲೀಟ್. ಕಂಪ್ಲೀಟಾ? ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಈ ಸ್ಯಾಲ್ರಿ ಬಗ್ಗೆ ಒಂದು ಹೇಳಿದೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ನೆಕ್ಸ್ಟು ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ, ನೀವು ಹೇಳಿ ನೋಡೋಣ. ನಂಬರ್ 4, ಪೇಡ್ ರೆಂಟ್ ಟು ಲ್ಯಾಂಡ್ ಲಾರ್ಡ್. ಸರ್ ಲ್ಯಾಂಡ್ ಲಾರ್ಡ್ ಅಂದರೆ ಯಾರು? ಭೂಮಿಯನ್ನು ಕೊಟ್ಟಂಥ ವ್ಯಕ್ತಿ, ಜಾಗವನ್ನು ಕೊಟ್ಟಂಥ ವ್ಯಕ್ತಿಗೆ ಲ್ಯಾಂಡ್ ಲಾರ್ಡ್ ಅಂತ ಕರೀತಾರೆ. ಕನ್ನಡದಲ್ಲಿ ಇದರ ಅರ್ಥ ಏನಾಗುತ್ತೆ ಅಂದರೆ, ಲ್ಯಾಂಡ್ ಅಂದರೆ ಜಾಗ, ಲಾರ್ಡ್ ಅಂದರೆ ದೇವರು, ಜಾಗದ ದೇವರು ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದೆಲ್ಲ ಬೇಡ ನಮಗೆ. ಸಿಂಪಲ್, ಪೇಡ್ ರೆಂಟ್ ಟು ಲ್ಯಾಂಡ್ ಲಾರ್ಡ್. ನಮಗೆ ಜಾಗ ಕೊಟ್ಟಿದ್ರು, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಏನು ಮಾಡ್ಕೊಡ್ತೀವಿ? ರೆಂಟ್ ಕೊಡ್ತಾ ಇದ್ದೀವಿ, ಅಂದರೆ ಬಾಡಿಗೆ ಕೊಡ್ತಾ ಇದ್ದೀವಿ. ಪೇಡ್ ರೆಂಟ್ ಟು ಲ್ಯಾಂಡ್ ಲಾರ್ಡ್ ಈ ಥರ. ಹಾಂ, ರೆಂಟ್ ಅಕೌಂಟ್ ಡೆಬಿಟ್ ಟು ವೆರಿ ಗುಡ್ ಕ್ಯಾಶ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಬರೋಂಗಿಲ್ಲ ಇಲ್ಲಿ. ಯಾಕೆ ಬರೋಲ್ಲ? ಸೊ ನಾಮಿನಲ್ ಅಕೌಂಟಲ್ಲಿ ಯಾವುದೇ ರೀತಿ ವ್ಯಕ್ತಿಗಳ ಹೆಸರು ತೊಗೊಳ್ಬಾರ್ದು. ಅರ್ಥ ಆಯ್ತಾ? ಸೊ ಪೇಡ್ ರೆಂಟ್ ಟು ಲ್ಯಾಂಡ್ ಲಾರ್ಡ್. ಓಕೆ, ನೆಕ್ಸ್ಟ್ ನಂಬರ್ 5 ಬರ್ಕೊಡಿ ಹಂಗೆ. ಇದು ಕಂಪ್ಲೀಟ್ ಆಯಿತಾ? ನಂಬರ್ 5, wages paid by check. Wages paid by check. Wages account debit to bank account. Wages account
ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. wages account debit to bank account. Next, number 6, received commission. Received commission. ಹೇಳಿ, ರಿಸೀವ್ಡ್ ಕಮಿಷನ್. ರಿಸೀವ್ಡ್ ಆಗ್ತಾ ಇದೆ, ಕಮಿಷನ್ ಬರ್ತಾ ಇದೆ, ನಮಗೆ ಇನ್ಕಮ್ ಆಗ್ತಾ ಇದೆ. ಇನ್ಕಮ್ಗಳು ಏನು ಮಾಡಬೇಕು? ಇನ್ಕಮ್ಗಳು ಏನು ಮಾಡಬೇಕು? ಕ್ರೆಡಿಟ್. ಕ್ರೆಡಿಟ್ ಕೆಳಗೆ ಬರುತ್ತಾ ಮೇಲೆ ಬರುತ್ತಾ? ಕೆಳಗೆ ಬರುತ್ತೆ. ಕಮಿಷನ್ ಕೆಳಗೆ ಬಂತು, ಹಾಗಾದ್ರೆ ಮೇಲೆ ಏನು ಬಂತು? ವೆರಿ ಗುಡ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. Number 7, received interest by check. Bank account debit to, very good, bank account debit to ಇಂಟ್ರೆಸ್ಟ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗಿದೆ, ಸಿಂಪಲ್ ಆಗಿದೆ. ನಾವು ಎಕ್ಸ್ಪೆನ್ಸಸ್ನ ಮಾಡಿದರೆ ಅದು ಮೇಲೆ ಬರುತ್ತೆ, ನಮಗೆ ಇನ್ಕಮ್ ಅಂದರೆ ಅದು ಕೆಳಗೆ ಬರುತ್ತೆ. ಇಷ್ಟೇ ಸಿಂಪಲ್ ಇದೆ. ಸೊ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಇದು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಟಾಪಿಕ್ ನಂಬರ್ ಬರ್ಕೊಳ್ಳಿ, ಫಸ್ಟ್ ಹೇಳ್ತೀನಿ. ಇನ್ನು 3 ರೂಲ್ಸನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. 3 ರೂಲ್ಸನ್ನು ಮಿಕ್ಸ್ ಮಾಡಿ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಫೈಂಡ್ ಔಟ್ ಮಾಡ್ಕೋಬೇಕು ಮತ್ತು ಟ್ರೈ ಮಾಡಬೇಕು. 3 ರೂಲ್ಸ್: ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಓಕೆ, ಕಂಪ್ಲೀಟಾ? ಓಕೆ, ನಿಮಗೆ ನೋಟ್ಸ್ ಕೂಡ ಕಳಿಸಿದ್ದೀನಿ. ಆ ನೋಟ್ಸನ್ನು ನೀವು ಫೇರಲ್ಲಿ ಬರ್ಕೋಬೋದು. ಕೆಲವೊಂದಿಷ್ಟು ಅಕೌಂಟ್ಗಳನ್ನ ನಾನು ಬರೆಸ್ತಾ ಇದ್ದೀನಿ. ಆ ಅಕೌಂಟ್ಗಳನ್ನ ನೀವು ಏನು ಮಾಡಬೇಕು? ಕಂಡುಹಿಡಿಬೇಕಾಗತ್ತೆ. ಕಂಪ್ಲೀಟ್ ಆಯಿತಾ? ಓಕೆ, ಒಂದು 5 ಅಕೌಂಟ್ ಕೊಡ್ತೀನಿ, ನೀವು ಕಂಡುಹಿಡಿರಿ. ಕ್ಲಾಸಿಫೈ ದಿ ಫಾಲೋಯಿಂಗ್ ಅಕೌಂಟ್ಸ್. ಹೆಡ್ಡಿಂಗ್ ಹಾಕಿ, ಕ್ಲಾಸಿಫೈ ಫಾಲೋಯಿಂಗ್ ಅಕೌಂಟ್ಸ್. ಕ್ಲಾಸಿಫೈ ದಿ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಪರ್ಸನಲ್, ರಿಯಲ್ ಆ್ಯಂಡ್ ನಾಮಿನಲ್ ಅಕೌಂಟ್. ಇಂಟು ಇಂಗ್ಲೀಷ್ ಸಿಸ್ಟಮ್ ಮಾಡಿರಿ. ಇಂಟು ಇಂಗ್ಲೀಷ್ ಆರ್ ಬ್ರಿಟಿಷ್ ಸಿಸ್ಟಮ್. ಕ್ಲಾಸಿಫೈ ದಿ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಇಂಗ್ಲೀಷ್ ಆರ್ ಬ್ರಿಟಿಷ್ ಸಿಸ್ಟಮ್. ಇಂಗ್ಲೀಷ್ ಮತ್ತು ಬ್ರಿಟಿಷ್ ಸಿಸ್ಟಮಲ್ಲಿ ಎಷ್ಟು ರೂಲ್ಸ್ ಬರ್ತವೆ? 3 ರೂಲ್ಸ್ ಬರ್ತವೆ. ಇಂಗ್ಲೀಷ್ ಸಿಸ್ಟಮ್ ಅಂದ್ರೆ ಒಂದೇ, ಬ್ರಿಟಿಷ್ ಅಂದ್ರೆ ಒಂದೇ, ಎರಡು ಒಂದೇ. ಅದು ಇಂಗ್ಲೀಷರಿಗೆ ಬ್ರಿಟಿಷರು ಅಂತಾರೆ, ಬ್ರಿಟಿಷರಿಗೆ ಇಂಗ್ಲೀಷರು ಅಂತಾರೆ. ಸೊ ಅದಕ್ಕಾಗಿ ಎರಡು ಹೆಸರು ಸೇಮ್. ಈಗ ಆ 3 ರೂಲ್ಸಲ್ಲಿ ಆ ಒಂದು ಅಕೌಂಟಲ್ಲಿ 3 ರೂಲ್ಸ್ ಬರ್ತವೆ. ಇಂಗ್ಲೀಷ್ ಸಿಸ್ಟಮಲ್ಲಿ ಎಷ್ಟು ಅಕೌಂಟ್ ಬರ್ತವೆ? 3. ನಂಬರ್ 1 ಪರ್ಸನಲ್ ಅಕೌಂಟ್, ಸೆಕೆಂಡು ರಿಯಲ್ ಅಕೌಂಟ್, ನಂಬರ್ 3 ನಾಮಿನಲ್ ಅಕೌಂಟ್. ಜೋರ್ಸಿ ಇನ್ನೊಂದ್ಸರಿ. ನಂಬರ್ 1, ನಂಬರ್ 2, ನಂಬರ್ 3. ವೆರಿ ಗುಡ್. ಈ ಅಕೌಂಟ್ಗಳಲ್ಲಿ ಏನೇನು ಬರ್ತಾವಂತ ಗೊತ್ತು. ಪರ್ಸನಲ್ ಅಕೌಂಟಲ್ಲಿ ಏನು ಬರ್ತವೆ? ಹೆಸರುಗಳು ಬರ್ತವೆ. ಎರಡನೇದು ರಿಯಲ್ ಅಕೌಂಟಲ್ಲಿ ಆಸ್ತಿಗಳು ಬರ್ತವೆ. ಮೂರನೇದಲ್ಲಿ ಎಕ್ಸ್ಪೆನ್ಸಸ್ಸು, ಲಾಸಸ್ಸು, ಇನ್ಕಮ್ಸು, ಗೇನ್ಸ್ ಬರ್ತವೆ. ಕಂಡುಹಿಡಿತೀರ? ಹಾಗಾದರೆ ಕೆಲವೊಂದು ಅಕೌಂಟ್ಗಳನ್ನ ಕೊಡ್ತೀನಿ, ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಯಾರೂ ಫಸ್ಟಿಗೆ ಹೇಳಬಾರ್ದು. ಫಸ್ಟ್ ಎಲ್ಲ ಅಕೌಂಟ್ಗಳನ್ನ ಬರಿತೀನಿ,
ಆಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್, ನಂಬರ್ 1 ಕ್ಯಾಪಿಟಲ್. ನಂಬರ್ 2 ಬರ್ಕೊಳ್ಳಿ, ನೀವು ಕೂಡ ಬರ್ಕೋಬೋದು ಕ್ಯಾಪಿಟಲ್. ಮುಂದೆ ಡ್ಯಾಶ್ ಕೊಡಿ, ಮುಂದೆ ಅಕೌಂಟನ್ನು ಬರೆಯೋಣ. ನಂಬರ್ 2 ಪರ್ಚೇಸ್. ನಂಬರ್ 3 ಕ್ಯಾಶ್ ಅಕೌಂಟ್. ನಂಬರ್ 4 salary account. Number 5 vehicle account. Number 6 Infosys. Number 7 Ravi's account. Number 8 Canara Bank account. Number 9 Goodwill account. Number 10 advertisement account. ಈ ರೀತಿ ಕೊಡ್ತಾರೆ. ಎಷ್ಟು ಎಂಟ್ರಿ ಕೊಟ್ಟಿದ್ದಾರೆ? ಟೋಟಲ್ 10 ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದೊಂದು ಎಕ್ಸಾಂಪಲ್. ಒಂದು ಎಂಟ್ರಿನ ನೀವು ಕಂಡುಹಿಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸು? ಒಂದು ಎಂಟ್ರಿನ ಕಂಡುಹಿಡಿದ್ರೆ ಅರ್ಧ ಮಾರ್ಕ್ಸ್. ಎಷ್ಟು? ಅರ್ಧ ಮಾರ್ಕ್ಸ್. ಇನ್ನೊಂದು 2 ತೊಗೊಳ್ತೀನಿ. ಟೋಟಲ್ 12 ಎಂಟ್ರಿ ಕಂಡುಹಿಡಿದ್ರೆ 6 ಮಾರ್ಕ್ಸ್ ಆಗುತ್ತೆ. ಸೊ 11 ನಂಬರ್ 11 ಡ್ರಾಯಿಂಗ್ ಅಂದರೆ ಚಿತ್ರರೇಖಾ ಚಿತ್ರಕಲೆ ಅಲ್ಲ, ಆದರೂ ಡ್ರಾಯಿಂಗ್ ಅಂದರೆ ಇದು ಬೇರೆ. ಹೇಳಿದ್ದೀನಿ, ಡ್ರಾಯಿಂಗ್ಸ್ ಅಂದರೆ ವಿಡ್ರಾ ಮಾಡೋದು ಅಮೌಂಟನ್ನು. ಸೊ ಒಂದಕ್ಕೆ ಅರ್ಧ ಮಾರ್ಕ್ಸ್. ಸೊ ನೀವು ಕರೆಕ್ಟಾಗಿ ಎಲ್ಲನೂ ಬಿಡಿಸಿದ್ರಿ ಅಂದರೆ ನಿಮ್ಗೆ 6 ಮಾರ್ಕ್ಸ್, 6 ಮಾರ್ಕ್ಸ್. ಓಕೆ, ಕಂಡುಹಿಡಿತೀರಾ? ನೋಡೋಣ ಎಷ್ಟು ಜನ ಕಂಡುಹಿಡಿತೀರಾ. ಫಸ್ಟ್ ಎಂಟ್ರಿ ಇದೆ ಕ್ಯಾಪಿಟಲ್ ಅಕೌಂಟ್. ಯಾರು ಹೇಳ್ತೀರಾ? ಕ್ಯಾಪಿಟಲ್ ಅಕೌಂಟ್ ಎಲ್ಲಿ ಬರುತ್ತೆ? ಪರ್ಸ್ನಲ್, ರಿಯಲ್, ನಾಮಿನಲ್. ಹೆಂಗೆ ಗೊತ್ತಾಯಿತು ಪರ್ಸನಲ್ ಅಂತ? ಕ್ಯಾಪಿಟಲ್ ಪರ್ಸ್ನಲ್ ಯಾಕಾಗತ್ತೆ? ಹೆಂಗೆ ಕಂಡಿದ್ರಿ? ಅದ್ರ ಬಗ್ಗೆ ನಾ ಹೇಳಿಕೊಟ್ಟಿಲ್ಲಲ್ಲ. ಹೇಳ್ಕೊಟ್ಟಿದ್ನಾ? ಇಲ್ಲ, ಕ್ಯಾಪಿಟಲ್ ಬಗ್ಗೆ ಹೇಳ್ಕೊಟ್ಟಿಲ್ಲ. ನೀವು ಕರೆಕ್ಟಾಗಿ ಹೇಳಿದ್ದೀರಾ. ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಏನಾಗುತ್ತೆ? ಪರ್ಸ್ನಲ್ ಆಗತ್ತೆ. ಯಾಕಾಗತ್ತೆಪ್ಪ ಅಂದರೆ ಬಿಸ್ನೆಸ್ಗೆ ಆ ವ್ಯಕ್ತಿಗಳು 3 ಜನ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾದರೆ ಕ್ಯಾಪಿಟಲ್ ಬಿಸ್ನೆಸ್ಗೆ ಇನ್ ಆಗುತ್ತೆ. ಬಿಸ್ನೆಸ್ಗೆ ಇನ್ ಆದಾಗ ಏನಾಗುತ್ತೆಪ್ಪ ಅಂದರೆ ಸೊ ಅದು ಪರ್ಸ್ನಲ್ ಅಕೌಂಟ್ ಆಗುತ್ತೆ. ಯಾರಿಂದ ಬಂದಿರುತ್ತೆ? ಅದು 3 ಜನ ವ್ಯಕ್ತಿಗಳಿಂದ ಬರುತ್ತೆ. ಬಿಸ್ನೆಸ್ಸೇ ಬೇರೆ, ಓನರ್ಸ್ ಬೇರೆ. ಆ ಕಾರಣಕ್ಕಾಗಿ ಇದು ಪರ್ಸ್ನಲ್ ಅಕೌಂಟ್ ಆಗುತ್ತೆ. ವೆರಿ ಗುಡ್. ಪರ್ಚೇಸ್ ಅಕೌಂಟ್ ಎಲ್ಲಿ ಬರುತ್ತೆ? ವೆರಿ ಗುಡ್. ಪರ್ಚೇಸ್ ಅಕೌಂಟ್ 100% ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಎಲ್ಲಿ ಬರುತ್ತೆ? ನಂಬರ್ 3 ಕ್ಯಾಶ್ ಅಕೌಂಟ್ ಎಲ್ಲಿ ಬರುತ್ತೆ? ಪರ್ಸನಲ್ ರಿಯಲ್? ಕ್ಯಾಶ್ ರಿಯಲ್ ಬರುತ್ತೆ. ರೈಟ್, ಇದು ಅಸೆಟ್ ಆಗುತ್ತೆ, ಅದಕ್ಕಾಗಿ ರಿಯಲ್ ಅಕೌಂಟ್ ಆಗುತ್ತೆ. ಹುಡುಗರು ಯಾರು ಹೇಳ್ತಿಲ್ಲ. ಸ್ಯಾಲ್ರಿ ಅಕೌಂಟ್ ಎಲ್ಲಿ ಬರುತ್ತೆ? ವೆರಿ ಗುಡ್, ನಾಮಿನಲ್ ಅಕೌಂಟ್. ವೆಹಿಕಲ್ ಅಕೌಂಟ್ ಎಲ್ಲಿ ಬರುತ್ತೆ? ಯಾಕೆ ರಿಯಲ್ ಆಯಿತು? ವೆರಿ ಗುಡ್, ರಿಯಲ್ ಅಕೌಂಟ್. ಆಸ್ತಿ ಇದೆ. ಇನ್ಫೋಸಿಸ್ ಲಿಮಿಟೆಡ್ ಅಕೌಂಟ್. ಇನ್ಫೋಸಿಸ್ ಲಿಮಿಟೆಡ್ ಅಕೌಂಟ್. ಇನ್ಫೋಸಿಸ್ ಅನ್ನೋದೇನೋ ಒಂದು ಹೆಸರು, ಒಂದು ಸಂಸ್ಥೆಯ ಹೆಸರು.
ಆರ್ಟಿಫಿಷಿಯಲ್ ಅಕೌಂಟ್ ಅದೇ ಯಾವ ಅಕೌಂಟಲ್ಲಿ ಬರುತ್ತೆ? ಪರ್ಸ್ನಲ್ ರಿಯಲ್ ನಾಮಿನಲ್? ವೆರಿ ಗುಡ್. ಇದು ಆರ್ಟಿಫಿಷಿಯಲ್ ಇದೆ, ಹಾಗಾಗಿ ಪರ್ಸ್ನಲ್ ಅಕೌಂಟು. ಪರ್ಸ್ನಲಲ್ಲಿ ಬ್ರಕೆಟಲ್ಲಿ ಬರ್ಕೊಳ್ಳಿ ಆರ್ಟಿಫಿಷಿಯಲ್. ನೆಕ್ಸ್ಟ್ ನಂಬರ್ ರವೀಸ್ ಅಕೌಂಟ್ ಎಲ್ಲಿ ಬರುತ್ತೆ? ವೆರಿ ಗುಡ್, ಪರ್ಸ್ನಲ್ ಅಕೌಂಟ್. ನೆಕ್ಸ್ಟ್ ಕೆನರಾ ಬ್ಯಾಂಕ್ ಅಕೌಂಟ್ ಎಲ್ಲಿ ಬರುತ್ತೆ? ಪರ್ಸ್ನಲ್ ಅಕೌಂಟ್ ಬರುತ್ತೆ. ಕೆನರಾ ಬ್ಯಾಂಕ್ ಇದೊಂದು ಆರ್ಟಿಫಿಷಿಯಲ್ ಪರ್ಸ್ನಲ್ ಅಕೌಂಟ್. ಈ ಥರ ನೀವು ಐಡೆಂಟಿಫಿಕೇಷನ್ ಮಾಡಬೇಕು. ನೆಕ್ಸ್ಟ್ ಗುಡ್ವಿಲ್ ಅಕೌಂಟ್. ಗುಡ್ವಿಲ್ ಅನ್ನೋದು ಏನು? ಇದು ಇಂಟ್ಯಾನ್ಸಿಬಲ್ ಅಸೆಟ್, ಕಣ್ಣಿಗೆ ಕಾಣದಿರುವಂಥ ಆಸ್ತಿ. ಈಗ ಬರುತ್ತೆ ರಿಯಲ್ ಅಕೌಂಟ್. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್. ಯಾಕೆ ನಾಮಿನಲ್ ಆಯಿತು? ಎಕ್ಸ್ಪೆನ್ಸಸ್ ಇದೆ, ನಾಮಿನಲ್ ಅಕೌಂಟ್. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್, ನಾಮಿನಲ್ ಅಕೌಂಟ್. ನೆಕ್ಸ್ಟ್ ಡ್ರಾಯಿಂಗ್ಸ್, ವಿತ್ಡ್ರಾ ಮಾಡ್ತಾ ಇದ್ವಿ. ಕ್ಯಾಪಿಟಲ್ಗೆ ಮತ್ತು ಡ್ರಾಯಿಂಗ್ಸ್ಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಪರ್ಸ್ನಲ್ ಅಕೌಂಟ್. ಕ್ಯಾಪಿಟಲ್ ನಾವು ಇನ್ವೆಸ್ಟ್ಮೆಂಟ್ ಇರ್ತೀವಿ, ಅದರಿಂದ ಸ್ವಲ್ಪ ಭಾಗವನ್ನು ಮನೆಗೆ ತೊಗೊಂಡು ಹೋಗ್ತೀವಿ, ಅದಕ್ಕಾಗಿ ಡ್ರಾಯಿಂಗ್ಸ್ ಯಾವಾಗೂ ಪರ್ಸ್ನಲ್ ಅಕೌಂಟ್ ಆಗುತ್ತೆ. ಇಷ್ಟು ಬರ್ಕೊಳ್ಳಿ ಫಸ್ಟ್. ಕಂಪ್ಲೀಟ್ ಆಯಿತಾ? ಇನ್ನು ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಅಮೇರಿಕನ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಸೇಮ್ ಅಲ್ಲಿಯೂ ಕೂಡ ಸೇಮ್ ಹಾಗೆ ಈ ಪರ್ಸ್ನಲ್ ರಿಯಲ್ ನಾಮಿನಲ್ ಹೆಂಗಿದೆಯಲ್ಲ ಅಲ್ಲಿಯೂ ಕೂಡ ಹಾಗೆ ಬರುತ್ತೆ. ಆದರೆ ಇಲ್ಲಿ 5 ರೂಲ್ಸ್ ಬರ್ತವೆ, ಇಲ್ಲೇ 3 ರೂಲ್ಸ್ ಬರ್ತವೆ, ಅಲ್ಲಿ 5 ರೂಲ್ಸ್ ಬರ್ತವೆ. ನಮಗೆ ಬೆಟ್ರ್, ನಿಮ್ಗೆ ಯಾವ್ದು ಬೆಟ್ರ್ ಅನ್ನಿಸ್ತೈತೆ ಒಂದು ಯೂಸ್ ಮಾಡಿ. ಆದರೆ ನನ್ನ ಪ್ರಕಾರ ಗೋಲ್ಡನ್ ರೂಲ್ಸೇ ಬೆಟ್ರು. ಆಲ್ಮೋಸ್ಟ್ ಎಲ್ಲ ಕಡೆ ಅದನ್ನೇ ಯೂಸ್ ಮಾಡ್ತಾರೆ. ಗೋಲ್ಡನ್ ರೂಲ್ಸ್ ಇದ್ದ ಏನಪ್ಪ ಅಂದರೆ ಇದು ನಮ್ಮ ಕನ್ನಡದಲ್ಲಿ ವರ್ಣಮಾಲೆಗಳಿದ್ದಂಗೆ ಇವು. ಅದನ್ನು ಕಲ್ತ್ರೇ ಎಲ್ಲ ಬರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕಾಗಿ ಇದು ಭಾಳ ಇಂಪಾರ್ಟೆಂಟು. ಸೊ ಜೋರ್ಸ್ ಹೇಳಿ. ನಂಬರ್ 1 ರೂಲ್ಸ್ ಯಾವುದು? ಜೋರ್ಸ್ ಹೇಳಬೇಕು. ನಂಬರ್ 2, ನಂಬರ್ 3. ವೆರಿ ಗುಡ್. ಹಾಗಾದರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ಆಯ್ತಲ್ಲ? ಫಸ್ಟ್ ಬೇಗ ಬರ್ಕೊಳ್ಳಿ. ಹೆಡ್ಡಿಂಗ್ ನಂಬರ್ 2, ಅಮೇರಿಕನ್ ಸಿಸ್ಟಮ್. ಸಿಸ್ಟಮ್ಸ್ ಆಫ್ ಅಕೌಂಟಿಂಗಲ್ಲಿ ಎಷ್ಟು ಸಿಸ್ಟಮ್ಸ್ ಬರ್ತವೆ? ಸಿಸ್ಟಮ್ಸ್ ಆಫ್ ಅಕೌಂಟಿಂಗಲ್ಲಿ ಎಷ್ಟು ಸಿಸ್ಟಮ್ ಬರ್ತವೆ? ಯಾವ್ಯಾವ ಬರ್ತವೆ? ವೆರಿ ಗುಡ್. ಸಿಂಗಲ್ ಎಂಟ್ರಿ ಸಿಸ್ಟಮ್, ಡಬಲ್ ಎಂಟ್ರಿ ಸಿಸ್ಟಮ್. ನೀವೇನಾದ್ರೂ ಬ್ರಿಟಿಷ್ ಸಿಸ್ಟಮ್, ಅಮೇರಿಕನ್ ಸಿಸ್ಟಮ್ ಬರೆದ್ರೆ ರಾಂಗ್. ಸಿಸ್ಟಮ್ಸ್ ಆಫ್ ಅಕೌಂಟಿಂಗಲ್ಲಿ ಸಿಂಗಲ್ ಎಂಟ್ರಿ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್. ವೆರಿ ಗುಡ್. ಸೊ ಇಲ್ಲಿ ಅಮೇರಿಕನ್ ಸಿಸ್ಟಮ್, ಅಮೇರಿಕನ್ ಸಿಸ್ಟಮ್ ಆಫ್ ಹಾಗಾದರೆ ಫಂಡಮೆಂಟಲ್ ರೂಲ್ಸ್ ಅದರದಲ್ಲಿ ಅಮೇರಿಕನ್ ಸಿಸ್ಟಮಾ ಅಥವಾ ಬ್ರಿಟಿಷ್ ಸಿಸ್ಟಮಾ? ಫಂಡಮೆಂಟಲ್ ಯಾವ್ದು ಬರುತ್ತೆ? ಫಂಡಮೆಂಟಲ್ ರೂಲ್ಸ್ ಯಾವ್ದು ಬರುತ್ತೆಪ್ಪ ಅಂದರೆ ಬ್ರಿಟಿಷ್ ಸಿಸ್ಟಮೇ ಫಂಡಮೆಂಟಲ್. ಫಂಡಮೆಂಟಲ್ ಅಂದರೆ ಸ್ಟಾರ್ಟಿಂಗ್ ಆಗಿದ್ದು ಯಾವುದಪ್ಪ ಅಂದರೆ ಬ್ರಿಟಿಷ್ ಸಿಸ್ಟಮ್. ಅದಾಗಿದ್ದ ತಕ್ಷಣ ಅಮೇರಿಕನ್ ಸಿಸ್ಟಮ್ 2ನೇ ನಂಬರ್ ಬರುತ್ತೆ. ನಂಬರ್ 1,
ಓಕೆ, ಇಲ್ಲಿ ಮತ್ತೆ ಎರಡು ಸಿಸ್ಟಮ್ ಮಾಡ್ತೀನಿ. ಅಮೇರಿಕನ್ ಸಿಸ್ಟಮಲ್ಲಿ ಎರಡು ಥರ ಮತ್ತು ಡಿವೈಡ್ ಮಾಡ್ತಾ ಇದ್ದೀನಿ. ಎರಡು ಡಿವೈಡ್ ಮಾಡ್ತೀನಿ. ಫಸ್ಟ್ ಡಿವೈಡ್ ಏನಪ್ಪ ಅಂದರೆ, ಫಾರ್ ರೆಕಾರ್ಡಿಂಗ್ ಚೇಂಜಸ್ ಇನ್ ಅಸೆಟ್ಸ್, ಫಾರ್ ರೆಕಾರ್ಡಿಂಗ್ changes in assets, changes in assets, changes in assets bar expenses, assets bar expenses or loss. In a number 2, for recording changes in liability, for recording changes in liability bar liabilities bar and capital bar revenue or gains. ಇಲ್ಲಿ ಎರಡು ರೂಲ್ಗಳು ಬರ್ತವೆ. ಸೊ ಫಸ್ಟು ಅಸೆಟ್ ಮತ್ತು ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡುವಂಥ ರೂಲು. ನಂಬರ್ 2 ಕ್ಯಾಪಿಟಲು, ಲ್ಯಾಬಿಲಿಟೀಸು ಮತ್ತು ರೆವೆನ್ಯೂ ಕಡೆ ಏನು ಮಾಡ್ತಾರೆ ಅಂದರೆ ಇದನ್ನು ರೆಕಾರ್ಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೊಂದು ರೂಲ್. ಎರಡು ರೂಲ್ಸ್ ಬರ್ತವೆ. ಯಾವ ಸಿಸ್ಟಮಲ್ಲಿ? ಇದು ಅಮೇರಿಕನ್ ಸಿಸ್ಟಮಲ್ಲಿ. ಇದರಲ್ಲಿ ಮತ್ತು 3 ಭಾಗ ಬರ್ತವೆ, ಇದರಲ್ಲಿ ಮತ್ತು 2 ಭಾಗ ಬರ್ತವೆ. ಅದೇ 2 ಭಾಗ, ಒಂದು ಅಸೆಟ್ಟು, ಒಂದು ಎಕ್ಸ್ಪೆನ್ಸಸ್ ಒಂದು ಭಾಗ ಬರುತ್ತೆ. ಇನ್ನೊಂದು ಇಲ್ಲಿ ಲ್ಯಾಬಿಲಿಟೀಸು, ಕ್ಯಾಪಿಟಲು ಮತ್ತು ರೆವೆನ್ಯೂ 3 ಭಾಗ ಮಾಡ್ತಾರೆ. ಸೊ ಇಲ್ಲಿ 2 ಭಾಗ ಯಾವುವು ಆಲ್ರೆಡಿ ನಾನು ಬರ್ಸಿದ್ದೀನಿ. ಫಸ್ಟ್ ಭಾಗ ಯಾವುದು? ಅಸೆಟು. ಸೆಕೆಂಡ್ ಭಾಗ ಎಕ್ಸ್ಪೆನ್ಸಸ್. ಇನ್ನು ಇಲ್ಲಿ 3ನೇ ಭಾಗ ಯಾವುದಪ್ಪ ಅಂದರೆ ಇಲ್ಲಿ ಕ್ಯಾಪಿಟಲ್ ಬರುತ್ತೆ, ಮೂರನೇ ಭಾಗ ಲ್ಯಾಬಿಲಿಟೀಸ್ ಬರುತ್ತೆ. ಒಂದು ನಿಮಿಷ. 3ನೇ ಭಾಗ ಲ್ಯಾಬಿಲಿಟೀಸ್, 4ನೇ ಭಾಗ ಕ್ಯಾಪಿಟಲ್, 5ನೇ ಭಾಗ ರೆವೆನ್ಯೂ. ಇದ್ರ ಬಗ್ಗೆ ಮತ್ತೆ ಭಾಗ ಮಾಡ್ಕೋದು ಬೇಡ, ಸಿಂಪಲಾಗಿ ಎಷ್ಟೇ ಹೇಳ್ತಾ ಇದ್ರಿ. ಹಾಗಾದರೆ ಫಸ್ಟ್ ಹೆಡ್ಡಿಂಗ್ ಹಾಕಿ. ಯಾವುದ್ರ ಬಗ್ಗೆ ಹೆಡ್ಡಿಂಗ್ ಹಾಕ್ತೀರಾ? ಅಸೆಟ್ ಹೆಡ್ಡಿಂಗ್ ಹಾಕಿ. ಫಾರ್ ರೆಕಾರ್ಡಿಂಗ್ ಚೇಂಜಸ್ ಇನ್ ಅಸೆಟ್ ನಂಬರ್ 1 ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಫಾರ್ ರೆಕಾರ್ಡಿಂಗ್ ಚೇಂಜಸ್ ಇನ್ ಅಸೆಟ್ಸ್, ಫಾರ್ ರೆಕಾರ್ಡಿಂಗ್ ಚೇಂಜಸ್ ಇನ್ ಅಸೆಟ್ಸ್. ಓಕೆ, ಇದು ರೂಲ್ ಬರ್ಕೊಳ್ಳಿ. ಡೆಬಿಟ್ increase in asset, credit decrease in asset, increase and decrease. ಇದರ ಅರ್ಥ ಹೇಳಿ ಫಸ್ಟ್. ಇನ್ಕ್ರೀಸ್ ಅಂದರೆ ಏನು? ಡಿಕ್ರೀಸ್ ಅಂದರೆ ಏನು? ಇನ್ಕ್ರೀಸ್ ಅಂದರೆ ಏರಿಕೆ ಆಗೋದು, ಡಿಕ್ರೀಸ್ ಅಂದರೆ ಕಡಿಮೆ ಅಥವಾ ಇಳಿಕೆ ಆಗೋದು ಅಥವಾ ಕಡಿಮೆ ಆಗೋದು. ಸೊ ಅಷ್ಟು ಬರ್ಕೊಳ್ಳಿ, ಆಮೇಲೆ ಮುಂದೆ ಕಂಟಿನ್ಯೂ ಮಾಡೋಣ. ಆ ರೂಲ್ಸು ಮತ್ತು ಈ ರೂಲ್ಸು ಒಂದಕ್ಕೊಂದು ಸಂಬಂಧ ಇದೆ. ಆ ರೂಲ್ಸ್ ಯಾರಿಗೆ ಬರುತ್ತೆ? ಈ ರೂಲ್ಸು ಬರುತ್ತೆ. ಅಲ್ಲಿ ಆಲ್ರೆಡಿ ಇದನ್ನು ಕಲ್ತಿದ್ದೀರಿ ನೀವು, ಆಲ್ರೆಡಿ ಇದನ್ನು ಕಲ್ತಿದ್ರೆ ಅದನ್ನು ಜಾಯಿಂಟ್ ಮಾಡಿ ಕೊಡ್ತೀನಿ ನೋಡಿರಿ ಹೆಂಗಂತ ನಿಮ್ಗೆ ಗೊತ್ತಾಗತ್ತಿನ. ಇದೊಂದು ರೂಲ್ಸ್ ಹೇಳ್ತೀನಿ, ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ನಾಳೆ ಹೇಳೋಣ. ಓಕೆ, ಸೊ ಬೇಗ ಬರ್ಕೊಳ್ಳಿ. ಕಂಪ್ಲೀಟ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸಿಂಪಲ್ಲಾಗಿ ನೋಡಿ, ಅಸೆಟನ್ನು ಖರೀದಿ ಮಾಡ್ತೀವಿ. ಪರ್ಚೇಜ್ ನಮ್ಮ ಹತ್ರ ಈಗ 1 ಲಕ್ಷದ ಅಸೆಟ್ ಇದೆ. ಎಷ್ಟಿದೆ? 1 ಲಕ್ಷದ. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಮ್ಮದೊಂದು ಬಿಸ್ನೆಸ್ಸಲ್ಲಿ ಎಷ್ಟಿದೆ? 1 ಲಕ್ಷ ರೂಪಾಯಿದು ಅಸೆಟ್ ನಮ್ಮ ಹತ್ರ ಇದೆ ಆಲ್ರೆಡಿ. ಅರ್ಥ ಆಯ್ತಾ? ಪರ್ಚೇಜ್ ಫರ್ನಿಚರ್ ಬೈ ಚೆಕ್ ಈ ಥರ ಬರದೆ ಇದರ ಎಂಟ್ರಿ ಏನಾಗುತ್ತೆ? ಯಾರು ಹೇಳ್ತೀರಾ? ಹಾಂ, ಏನಾಗುತ್ತೆ? ಯಾವಾಗಲೂ ಅಸೆಟ್ ಬಂತು ಅಂದರೆ ಪರ್ಚೇಜ್ ಯೂಸ್ ಮಾಡಬಾರ್ದು.
ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ವೆರಿ ಗುಡ್ ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಓಕೆ ವಿದ್ಯಾರ್ಥಿಗಳೇ, ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಗೊತ್ತು. ಜರ್ನಲ್ ಎಂಟ್ರಿ ಕೊಟ್ಟ ತಕ್ಷಣ ನೀವೇನು ಮಾಡ್ತೀರಾ, ಟ್ರಾನ್ಸಾಕ್ಷನ್ ಕೊಟ್ಟ ತಕ್ಷಣ ಏನು ಮಾಡ್ತೀರಾ, ನೀವು ಜರ್ನಲ್ ಎಂಟ್ರಿನ ಬಿಡಿಸ್ತೀರಾ ಅಥವಾ ಸಾಲ್ವ್ ಮಾಡ್ತೀರಾ. ಇದ್ರ ಎಂಟ್ರಿ ಸೇಮ್ ಇದೆ. ಇಲ್ಲಿ ಸಿಂಪಲ್ ಕೇಳಿ, ಈಗ ಫಾರ್ ಎಕ್ಸಾಂಪಲ್ ನಾವು 20,000 ಅಸೆಟನ್ನ ಖರೀದಿ ಮಾಡಿದ್ವಿ. ಫರ್ನಿಚರ್ ಎಷ್ಟಿದೆ, ಇದು 20,000 ಇದೆ. ಲಕ್ಷ ಕೊಟ್ಟು ಕೇಳಿ ಕಡೆ 20,000 ಏನಾಯಿತು, ನಮಗೆ ಹೆಚ್ಚಾಯ್ತಾ ಕಡಿಮೆ ಆಗುತ್ತಾ? ಪರ್ಚೇಸ್ ಮಾಡಿದ್ರೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ಹೆಚ್ಚಾಯಿತು. 1,20,000 ರೂಪಾಯಿ ಆಯಿತು. ಫಾರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅದನ್ನು. ಪರ್ಚೇಸ್ ಮಾಡಿದರೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ಹೆಚ್ಚಾಗುತ್ತೆ. ಸೋಲ್ಡ್ ಮಾಡಿದರೆ ಕಡಿಮೆ ಆಗುತ್ತೆ. ಓಕೆ, ಪರ್ಚೇಸ್ ಫರ್ನಿಚರ್ ಬೈ ಚೆಕ್ ಇನ್ಕ್ರೀಸ್ ಆದರೆ ಏನು ಮಾಡಬೇಕು? ಅಸೆಟ್ನ ಏನು ಮಾಡಬೇಕು? ಅದಕ್ಕೆ ಏನು ಮಾಡಿದ್ವಿ? ಫರ್ನಿಚರ್ ಅಕೌಂಟ್ ಏನಾಯಿತು? ಡೆಬಿಟ್ ಆಯಿತು. ಏನಾಯಿತು? ಕ್ರೆಡಿಟ್ ಏನಾಯಿತು? ಬ್ಯಾಂಕ್ ಅಕೌಂಟ್. ಸಿಂಪಲ್ ಇದೆ. ಆ ಎಂಟ್ರಿನೂ ಸೇಮ್ ಇರುತ್ತೆ. ನಮ್ಮ ಫಸ್ಟ್ ಅಕೌಂಟ್ ಯಾವುದು? ಪರ್ಸನಲ್ ಅಕೌಂಟು ಸೇಮ್ ಇರುತ್ತೆ. ಎರಡೂ ಅಕೌಂಟ್ ಒಂದೇ ಇರುತ್ತೆ. ಸೊ ಇಲ್ಲಿ ಇನ್ಕ್ರೀಸ್ ಆಯಿತು, ಇಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಸಿಂಪಲ್, ಇದೊಂದು ತಲೆ ಕೆಡಿಸ್ಕೊಡಿ. ಪರ್ಚೇಸ್ ಫರ್ನಿಚರ್ ಬೈ ಚೆಕ್, ಫರ್ನಿಚರ್ 20,000 ಹೆಚ್ಚಾಯಿತು, ಇನ್ಕ್ರೀಸ್ ಆಯಿತು. ಫರ್ನಿಚರ್ ಅಕೌಂಟ್ ಏನು ಮಾಡಿದ್ವಿ? ಹಾಗಾದರೆ ಫರ್ನಿಚರ್ ಅಕೌಂಟ್ ಏನು ಮಾಡಿದ್ವಿ? ಡೆಬಿಟ್ ಮಾಡಿದ್ವಿ. ಸಿಂಪಲ್. ಇನ್ನೊಂದು ಸೋಲ್ಡ್ ಮಷಿನರಿ ಮಷಿನರಿನ ಸೋಲ್ಡ್ ಮಾಡ್ತಾ ಇದ್ದೀವಿ. ಮಷಿನರಿ ಅಕೌಂಟ್ ಏನಾಯಿತು? ಡಿಕ್ರೀಸ್ ಆಯಿತು, ಅಂದರೆ ಕಡಿಮೆ ಆಯಿತು. ಡಿಕ್ರೀಸ್ ಆಗಿ ಏನು ಮಾಡ್ತೀವಿ? ಮಷಿನರಿ ಕೆಳಗೆ ಬರುತ್ತೆ ಕ್ಯಾಶ್ ಅಕೌಂಟ್ ಬಿಟ್ಟು ಇದ್ರ ಬಗ್ಗೆ ಇನ್ನೊಂದ್ಸರಿ ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ. ಇವತ್ತಿನ ಕ್ಲಾಸ್ ಇಷ್ಟೇ ಸಾಕು, ಯಾಕಂದರೆ ಭಾಳ ಇರೋದು ಬೇಡ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಆದರೆ 3 ಗೋಲ್ಡನ್ ರೂಲ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ. ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಇಂಟ್ರೆಸ್ಟು ಆಗುತ್ತೆ. ಇದು ಆಯಿತು ಅಂದರೆ ನೆಕ್ಸ್ಟ್ ಇಂಪಾರ್ಟೆಂಟು 12 ಮಾರ್ಕ್ಸ್ ಪ್ರಾಬ್ಲಮ್ ಕೊಡ್ತೀನಿ.